ಸರ್ವೇದಲ್ಲಿ ನನ್ನ ಹೆಸರು ಬಂದಿಲ್ಲ ಅಂತ ಹೇಳಿದರು. ಇವತ್ತು ನಾನೇನು ಕೆಲಸ ಮಾಡಿಲ್ಲ ಅಂತ ಹೇಳಿದರು. ಇವತ್ತು ವೀಣಾ ಕಾಶ್ಯಪ್ನವ್ರು ಕೇವಲ ಸಂಘಟನೆಗೋಸ್ಕರ, ಇವತ್ತು ಕಾರ್ಯಕರ್ತರಾಗಿ ದುಡಿಯೋದಕ್ಕೋಸ್ಕರ ಅಷ್ಟೇ ಸೀಮಿತಲು ಯಾವುದೇ ಥರ MP ಆಗಲಿ, ಪಾರ್ಲಿಮೆಂಟ್ ಚುನಾವಣೆಗಾಗಿರ್ಬೋದು, MLA ಚುನಾವಣೆಗಾಗಿರ್ಬೋದು, ಇನ್ಯಾವುದಕ್ಕೂ ಆಗಿರ್ಬೋದು, ಇವತ್ತು ಸಮರ್ಥರಲ್ಲ ಅನ್ನುವಂಥದ್ದನ್ನು ಒಂದು ಸಂದೇಶ ನೀಡ್ದಂಗಾಗಿದೆ ನಿನ್ನೆ. ಆ ಒಂದು ನಿಟ್ಟಿನಲ್ಲಿ ನನ್ನ ಮನಸ್ಸಿಗೆ ಇದು ನೋವಾಗಿರೋದ್ರಿಂದ ಈ ಒಂದು ಕ್ಷಣದಲ್ಲಿ ನಾನು ತಟಸ್ಥವಾಗಿ ಉಳಿಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೀನಿ. ಬಿಜಾಪುರ ಮತ್ತೆ ಬಾಗಲಕೋಟೆನ ಯಾರೋ ಒಬ್ರು ತೆಗೆದುಕೊಳ್ಳೋಕೋಸ್ಕರ ಈ ತೀರ್ಮಾನ ಅಂತ. ಯಾರು ಅಲ್ಲಿರ್ತಕ್ಕಂಥ ಇಬ್ಬರೇ ಮಿನಿಸ್ಟರ್ ಶಿವಾನಂದ ಪಾಟೀಲ್. ನೋಡ್ರಿ, ನಾನು ಅದನ್ನ ಇಡತಕ್ಕೆ ಅಂತ ಹೇಳ್ತಾ ಇಲ್ಲ. ಇವತ್ತು ನಾನು ಹೇಳ್ತಾ ಇರೋದು ಬಿಜಾಪುರ ತನ್ನ ಇವತ್ತು ಏನು ಮಾನ್ಯ ಶ್ರೀಮತಿ ಸಂಯುಕ್ತ ಪಾಟೀಲ್ ಅವ್ರು ಏನು ಅಭ್ಯರ್ಥಿ ಆಗಿದಾರಲ್ಲ ಕಾಂಗ್ರೆಸ್ ಪಕ್ಷದ್ದು, ಅವ್ರ ಗಂಡನ ಮನೆ ಬೀದರ್, ಅಲ್ಲಿ ಕೇಳ್ಬೋದಿತ್ತಲ್ಲ, ಅಲ್ಲೂ ಜನರಲ್ ಇತ್ತಲ್ಲ, ಆ ಗಂಡನ ಮನೆ ಕ್ಷೇತ್ರದಿಂದನೂ ಕೇಳ್ಬೋದಿತ್ತು. ಬಾಗಲಕೋಟೆನೇ ಯಾಕೆ? ಇವತ್ತು ಸೇಮ್ ಸಮುದಾಯದಳು, ಅದೇ ಸಮುದಾಯದ ಹೆಣ್ಣುಮಗಳು ಎಷ್ಟು ಕಷ್ಟಪಟ್ಟಿದ್ದೀನಿ ಕಳೆದ ಚುನಾವಣೆಯಲ್ಲಿ ಅಂತೇಳಿ ಅವ್ರಿಗೂ ಕೂಡ ಗೊತ್ತು. ಅವ್ರು ಉಸ್ತುವಾರಿ ಸಚಿವರಿದ್ದರು, ಅವ್ರಿಗೂ ಕೂಡ ಗೊತ್ತು. ಅದಾದಮೇಲೆ ನಾನು ಏನು ಪ್ರಯತ್ನ ಮಾಡ್ತೀನಿ, ತಾವೇ ಎಷ್ಟೋ ಸರಿ ಇಬ್ಬರು ತಂದೆ ಮಗಳು ಕೇಳಿದ್ದಾರೆ, ಪ್ರಿಪ್ರೇಷನ್ ಹೇಗೆ ನಡೆದಿದೆ, ಏನು ಮಾಡ್ತಾ ಇದ್ದೀರಾ ಅಂತೇಳಿ, ಚುನಾವಣೆಗೆ ರೆಡಿ ಆಗಿದ್ದೀರಾ ಅಂತ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ, ನಾನು ಚುನಾವಣೆಗೆ ರೆಡಿ ಇದ್ದೀನಿ ಅಂತ ಅಂದಾಗೂ ಕೂಡ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬಂದು ನಿಂತ್ಕೋತಾರೆ ಅಂತಂದರೆ ನಮಗೆಲ್ಲೂ ಕೂಡ ಅದು ಇಂಟಿಮೇಷನೇ ಇಲ್ಲ. ಅವ್ರ ಹೆಸರು ಅನೌನ್ಸ್ ಆದಾಗೆ ಗೊತ್ತು ಅವರು ಚುನಾವಣೆಗೆ ನಿಂತ್ಕೊಡುವಂಥ ಮನಸ್ಸು ಮಾಡಿದ್ದಾರೆ ಅಂತೇಳಿ. ಇಂಥ ಸಂದರ್ಭದಲ್ಲಿ ನೋಡಿ, ಇದು ಮೇಲ್ನೋಟಕ್ಕೆ ಇವತ್ತು ಎಲ್ಲೋ ವೀಣಾ ಕಾಶ್ಯಪ್ನವರು ಪ್ರಬಲರಾಗ್ತಾ ಇದ್ದಾರೆ ರಾಜ್ಯ ಮಟ್ಟದಲ್ಲಾಗಿರ್ಬೋದು, ಇನ್ನು ಮತ್ತೆ ದೆಹಲಿ ಮಟ್ಟದಲ್ಲಿ ಇವತ್ತು ಪ್ರಬಲರಾದರು ಅಂತಂದರೆ ಯಾರ್ಯಾರಿಗೆ ಇದ್ರ ಆತಂಕ ಇದೆನೋ ಗೊತ್ತಿಲ್ಲ. ಇದು ಒಂದು ಷಡ್ಯಂತ್ರನೂ ಆಗಿರ್ಬೋದು ಅಂತೇಳಿ ನಾನು ಭಾವಿಸ್ತೀನಿ. ಇವತ್ತೆಲ್ಲೋ ಸಮರ್ಥರಿದ್ದಂಥವ್ರನ್ನ ಬಿಟ್ಟು ಬೇರೆ ಜಿಲ್ಲೆಯಿಂದ ಅದೇ ಸಮುದಾಯದ ಒಬ್ಬ ಹೆಣ್ಮಗಳನ್ನು ತಂದು ನಿಲ್ಲಿಸ್ತಾರೆ ಅಂದರೆ ನೀವೇ ಇದಕ್ಕೆ ಉತ್ತರ ಕೊಡಬೇಕು, ಜನರ ಹತ್ರ ಉತ್ತರ ತಗೋಬೇಕು. ಇದನ್ನು ನೋಡಿ, ಯಾರು ಕೈವಾಡ ಇದೆ ಅದು ನನಗೆ ಗೊತ್ತಿಲ್ಲ. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಯವ್ರ ಕೈವಾಡನೂ ಇದೆ, ಇದರೊಳಗೆ ಬೇರೆ ಬೇರೆಯವ್ರ ಕೈವಾಡನೂ ಇದೆ ಅಂತ. ಆದರೆ ಈ ಎಲ್ಲ ಹೂವಾಪೋಹಗಳಿಗೆ ಇವತ್ತು ಅದಕ್ಕೆ ಕಾರಣೀಭೂತರಾದರೆ ಉತ್ತರ ಕೊಡಬೇಕು. ಇವತ್ತು ಏನು ನಮ್ಮ ಯಾಕೆ ಟಿಕೆಟ್ ತಪ್ಪೋಗಿದೆ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಶಾಸಕರಿಗೆ ಹೇಳ್ಬೋದಾಗಿತ್ತು, ಚುನಾವಣೆ ಮಾಡ್ರಪ್ಪ, ಅವಳು ಕಳೆದ ಬಾರಿ ಚುನಾವಣೆಯಲ್ಲಿ ಸೋತಿದ್ದಾರೆ ಅಂತೇಳಿ ಎಲ್ಲೋ ಇವತ್ತು ಕರೆದು ಎಲ್ಲವನ್ನು ಇದನ್ನು ಮಾಡ್ಬೋದಾಗಿತ್ತು ಅಂತೇಳಿ ನಾನು ಅನಿಸಿಕೆನ ಎಲ್ಲ ಹೈಕಮಾಂಡ್ ಆಗಿರ್ಬೋದು, ಮುಖ್ಯಮಂತ್ರಿಗಳು, ನಮ್ಮ ಮಾನ್ಯ KPCC ಅಧ್ಯಕ್ಷರು ಹಾಗೂ DCM ಅವರು ಎಲ್ಲರೂ ಕುರಿತು ಶಾಸಕರನ್ನು ಕರೆದು ಎಲ್ಲ ಚರ್ಚೆ ಮಾಡಿ, ಯಾಕಂದರೆ ನಾನು 5 ವರ್ಷದಿಂದ ಓಡಾಡಿದಾಗ ಎಲ್ಲರೂ ಕೂಡ ಬೆಂತಟ್ಟಿ ನೀನು ಕೆಲಸ ಮಾಡಮ್ಮ, ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ ಹೇಳ್ದಂಥ ನಾಯಕರು. ನಾನು ಇವತ್ತು 5 ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ ಅಂತ ನಾನು ಕೆಲಸ ಮಾಡಿಲ್ಲ. ನಾನು 1 ಕ್ಷೇತ್ರದಲ್ಲಿ ಗೆದ್ದಿದ್ರು ಕೂಡ ನಾನು ಚುನಾವಣೆಗೆ ನಿಲ್ತಿದ್ದೆ, ಪಾರ್ಲಿಮೆಂಟ್ ಚುನಾವಣೆಗೆ. ಅಂಥ ಒಂದು ಕೆಳಮಟ್ಟದಿಂದ ನಾನು ಕಾರ್ಯಕರ್ತರನ್ನು ನಾನು ಸಂಘಟನೆ ಮಾಡೋದಾಗಿರ್ಬೋದು, ಗ್ರಾಮ ಮಟ್ಟದಲ್ಲಾಗಿರ್ಬೋದು, ಬೂತ್ ಮಟ್ಟದಲ್ಲಾಗಿರ್ಬೋದು ಸಂಘಟನೆ ಮಾಡುವಂಥ ಕೆಲಸವನ್ನು ನಾನು ಮಾಡ್ಕೊಂಡಿದ್ದೆ. ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, 5 ಜನ ಶಾಸಕರಿದ್ದಾರೆ ಅಂತೇಳಿ ಕಳೆದ ಬಾರಿ ಕೂಡ ಅವರೇ ಉಸ್ತುವಾರಿ ಸಚಿವರು ಇದ್ರಲ್ಲ, ಅವಾಗ ಕೇಳ್ಬೋದಿತ್ತಲ್ಲ, ಅವ್ರನ್ನೂ ಕೇಳಿದರು ಚುನಾವಣೆಗೆ ನಿಲ್ತೀರಾ ಅಂತೇಳಿ. ಆ ಸಂದರ್ಭದಲ್ಲಿ ಬೇಡ ಅಂದಿದ್ರು, ಅವ್ರ ಮಗಳನ್ನ ಅವಾಗ ನಿಲ್ಲಿಸ್ಬೋದಿತ್ತಲ್ಲ. ಈಗ ಯಾಕೆ? ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ 5 ಜನ ಶಾಸಕರಿದ್ದಾರೆ, ಸರ್ಕಾರ ಇದೆ ಅಂತೇಳಿ ಈಗ ಯಾಕೆ ಈ ನಿರ್ಧಾರ? ಅದನ್ನು ಭರವಸೆ ಕೊಟ್ಟಿದ್ದಾರೆ. ನಾವು ಕಳೆದ ನಮಗೆ ಸ್ಕ್ರೀನಿಂಗ್ ಕಮಿಟಿವರೆಗೂ ನನ್ನ ಹೆಸರಿದೆ. ಸ್ಕ್ರೀನಿಂಗ್ ಕಮಿಟಿ ಆದಮೇಲೆ ನನ್ನ ಹೆಸರು ಬಿಟ್ಟೋಗುತ್ತೆ ಅಂದರೆ ಇದು ಏನೇನು ಬೆಳವಣಿಗೆ ಆಗಿದೆ ಇದು ಅವ್ರನ್ನೇ ಕೇಳಬೇಕು ನೀವು. ಆದರೆ ಇಲ್ಲಿ ಅನ್ಯಾಯವಂತರು ಆಗಿದೆ. ಇದು ಎಲ್ಲೋ ಒಂದು ಷಡ್ಯಂತ್ರನೂ ಕೂಡ ವೀಣಾ ಕಾಶ್ಯಪ್ನವರು ಸಮಾಜದ ಪಂಚಮಸಾಲಿ ಸಮುದಾಯದ ಒಂದು ಪ್ರಮುಖ ಮಹಿಳೆಯಾಗಿ, ಒಂದು ಮುಖಂಡಳಾಗಿ ಬೆಳೀತಾ ಇದ್ದಾಳೆ ಅಂತ ಅನ್ನೋದಾಗಿರ್ಬೋದು. ಇವತ್ತು ರಾಜ್ಯ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಾಕಷ್ಟು ಗುರುತಿಸ್ಕೊಂಡೆ. ಇದೇ ಎಲ್ಲೋ ನನಗೆ ಮುಳುವಾಯಿತು, ಅತಿ ವೇಗವಾದಂಥ ಬೆಳವಣಿಗೆ ಎಲ್ಲೋ ಮುಳುವಾಯಿತು ಅಂತೇಳಿ ನಾನು ಭಾವಿಸ್ತೀನಿ. ಆದರೆ ಇವತ್ತು ಟಿಕೆಟ್ ನನಗೆ ಒಟ್ಟು ಮೂಲೆ ಗುಂಪು ಮಾಡಬೇಕು ನಾಯಕಿನೋ ಅಂತ ಹೇಳಿಲ್ಲ ನೀವು. ಅದು ಅವ್ರಿಗೆ ಗೊತ್ತಿರುತ್ತೆ ಸುಖೇಶ್ ಅವರಿಗೆ, ನಾನು ಹೇಳೋಂಥ ಅಗತ್ಯ ಇಲ್ಲ. ಅವ್ರು ಹೆಚ್ಚಿನ ಎಲ್ಲ ಆಳವಾದಂಥ ಮಾಹಿತಿ ನೀವು ಆಳವಾಗಿ ಅರ್ಥಕೊಂಡು ಯಾರು ಬೆಳವಣಿಗೆನೂ ಯಾರೂ ತಡೆಯೋದಕ್ಕಾಗಲ್ಲ. ಕೊಲ್ಲೋರೊಬ್ಬರು ಇದ್ದರೆ ಕಾಯನೊಬ್ಬರು ಇರ್ತಾನೆ ಅಂತ ಅವಕಾಶಗಳು ಇಲ್ಲಿಗೆ ಮುಗಿಯಲ್ಲ.
ಇಲ್ಲ ಹೇಳಿಲ್ಲ, ಮಹಿಳಾ ಅಧ್ಯಕ್ಷ ಸ್ಥಾನನೂ ಕೊಡ್ತೀನಿ ಅಂತ ಹೇಳಿಲ್ಲ. ಯಾವುದು ಭರವಸೆ ಕೊಟ್ಟಿಲ್ಲ. ನಾನು ಈಗ ಇರೋದಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ, ತಟಸ್ಥ ಉಳಿದಿದ್ದೀನಿ. ಪಾರ್ಟಿಯ ಸಂಘಟನೆ ವಿಷಯವಾಗಿ ನಾನು ಸದ್ಯದ ಮಟ್ಟಿಗೆ ಯಾವುದೂ ಕೂಡ ಬೇಡ ಅಂತ ಹೇಳಿದಾಗ, ಈಗ ಸದ್ಯದ ಮಟ್ಟಿಗೆ ಅವರು ಕೂಡ ಇವತ್ತು ವೀಣಾ ಕಾಶ್ಯಪ್ನವ್ರ ಅಗತ್ಯ ಜಿಲ್ಲೆಯಲ್ಲಿ ಇಲ್ಲ, ಪಕ್ಷಕ್ಕೆ ಅಗತ್ಯ ಇಲ್ಲ ಅಂತ ಹೇಳಿದಾಗ ನಮ್ಮ ಪಾಡಿಗೆ ನಾವು ಇರೋದು ಒಳ್ಳೇದಲ್ಲ, ತಟಸ್ಥವಾಗಿ ಇರೋದು ಒಳ್ಳೇದು. ಓಕೆ